ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್. ಯಾರೆಲ್ಲ ವಿಡಿಯೋ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ ಹೇಳ್ಬೇಕಾ, ಫೈನಲ್ ಆಗಿ ಟೆಲಿಗ್ರಾಮ್ ಕೂಡ ಮೌಂಟೇಶನ್ ಪಾರ್ಟ್ನರ್ ಪ್ರೋಗ್ರಾಮ್ ಲಾಂಚ್ ಮಾಡಿದೆ. ನೀವು ಇನ್ನು ಮುಂದೆ ಡೈರೆಕ್ಟಾಗಿ ಕೂಡ ಟೆಲಿಗ್ರಾಮ್ನಿಂದ ಮೌಂಟೇಶನ್ ಮಾಡ್ಕೊಂಡು ಟೆಲಿಗ್ರಾಮ್ನಿಂದ ಕೂಡ ದುಡ್ಡು ಮಾಡಬಹುದು. ಯಾವ ರೀತಿ ಅಂದರೆ ಬೇಕಾದ್ರೆ ಗೈಸ್, ನಾವು ಯೂಟ್ಯೂಬ್ನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಕಂಟೆಂಟ್ ಮಾಡ್ತೀವಿ, ಆದ್ರೆ ಬಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ನಿಂದ ನಾವು ಅರ್ನ್ ಮಾಡ್ಕೊಳ್ಳೋ ಮೌಂಟೇಶನ್ ಅನ್ನೋದ್ರೆ ಯೂಟ್ಯೂಬ್ನಿಂದ ನಾವು ದುಡ್ಡು ಮಾಡ್ಕೊಳ್ಬೋದು. ಅದು ಯಾವ ರೀತಿ, ನಮ್ಮೊಂದು ಯೂಟ್ಯೂಬ್ನಿಂದ ಡೈರೆಕ್ಟಾಗಿ ಗೂಗಲ್ ಆಡ್ಸೆನ್ಸ್ಗೆ ಪೇಮೆಂಟ್ ಅಂತ ಬರುತ್ತೆ, ಅಂದರೆ ಅದು ಅಮೌಂಟ್ ಬರುತ್ತೆ. ಆ ಗೂಗಲ್ ಆಡ್ಸೆನ್ಸ್ನಿಂದ ಡಾಲರ್ ಮೂಲಕ ನಮಗೆ ನಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಅದೇ ರೀತಿ ಕೂಡ ಸೇಮ್ ಫೇಸ್ಬುಕ್ಕಲ್ಲಿ ಕೂಡ ಅದೇ ರೀತಿ ಕೂಡ ಡಾಲರ್ ಮೂಲಕ ಬಂದು ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಆದ್ರೆ ಬಟ್ ಫೈನಲ್ ಆಗಿ ಟೆಲಿಗ್ರಾಮ್ ಅವರು ಕೂಡ ಡೈರೆಕ್ಟ್ ಆಗಿ ಮೌಂಟೇಶನ್ ಆಗುತ್ತೆ. ಟೆಲಿಗ್ರಾಮಲ್ಲಿ ಮೌಂಟೇಶನ್ ಮಾಡ್ಕೊಂಡು ಟೆಲಿಗ್ರಾಮ್ನಲ್ಲಿ ಅಂದರೆ ಟೆಲಿಗ್ರಾಮ್ನಿಂದ ಕೂಡ ನಾವು ಈಸಿಯಾಗಿ ದುಡ್ಡು ಮಾಡ್ಬೋದು. ಅದು ಯಾವ ರೀತಿ ಏನು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಪ್ಪ ನಮಗೆ ಟೆಲಿಗ್ರಾಮ್ನಿಂದ ದುಡ್ಡು ಡಾಲರ್ ಮೂಲಕ ಬರುತ್ತೆ, ಮತ್ತು ಇಲ್ಲಾಂದ್ರೆ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿ ಮೂಲಕ ಅಂದರೆ ಇಂಡಿಯನ್ ರುಪೀಸ್ದಲ್ಲಿ ಬರುತ್ತೆ. ಅದ್ರ ಜೊತೆಗೆ ಇಲ್ಲಾಂದರೆ ಟೌನ್ ಮೂಲಕ ಬರುತ್ತಾ, ಕ್ರಿಪ್ಟೋ ಕರೆನ್ಸಿ ಮೂಲಕ ಬರುತ್ತಾ, ಏನು ಯಾವ ರೀತಿ ದುಡ್ಡು ಬರುತ್ತೆ, ಯಾವ ರೀತಿ ಮೌಂಟೇಶನ್, ಅದರ ಪಾಲಿಸಿ ಏನು ಅಂದರೆ ಟೆಲಿಗ್ರಾಮಲ್ಲಿ ಮೌಂಟೇಶನ್ ಅನ್ಬೇಕಾರೆ ಅದ್ರದ್ದು ಏನು ಕಂಡೀಷನ್ ಇದೆ, ಏನು ಪಾಲಿಸಿ ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಇವತ್ತು ಸ್ಟಾರ್ಟ್ ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ. ನನಗೆ ಮೊದಲನೇದಾಗಿ ಕನ್ನಡದಲ್ಲಿ ವಿಡಿಯೋ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಅದ್ರ ಜೊತೆಗೆ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತೀರಿ, ಜಸ್ಟ್ ನಾನು ಫೇಸ್ಬುಕ್ಕಲ್ಲಿ ಕೂಡ ಒಂದು ಫಾಲೋ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲೇ ಉಂಟು ಕನ್ನಡದಲ್ಲಿ ಅಪ್ಡೇಟ್ ಮಾಡ್ತೀನಿ, ಯಾರು ಕೂಡ ಮಿಸ್ ಮಾಡಿದೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡೋದು ಯಾರು ಕೂಡ ಮರಿಬೇಡಿ. ಇನ್ನೂ ಜಸ್ಟ್ ಏನೂ ಇಲ್ಲ ಗೈಸ್, ಮೊದಲೇ ಉಂಟು ನಿಮ್ಮೊಂದು ಅಂದರೆ ನಿಮ್ಮೊಂದು ಟೆಲಿಗ್ರಾಮ್ ಚಾನೆಲ್ ಮೌಂಟೇಶನ್ ಆಗ್ಬೇಕಾದ್ರೆ ಅದರದ್ದೇ ಒಂದು ಮೊದಲನೇ ಪಾಲಿಸಿ. ಏನಪ್ಪ ಪಾಲಿಸಿ ಅಂದರೆ ತುಂಬ ಸಿಂಪಲ್. ನಿಮ್ಮ ಟೆಲಿಗ್ರಾಮ್ ಏನಿದೆಯಲ್ಲ ಅದು ಗ್ರೂಪ್ ಆಗಿರ್ಬೋದು, ಅಂದರೆ ಟೆಲಿಗ್ರಾಮ್ ಚಾನೆಲ್ ಅಂತ ಇರಬೇಕು. ಯಾಕಂದ್ರೆ ತುಂಬ ಜನ ಟೆಲಿಗ್ರಾಮ್ ಗ್ರೂಪ್ಸ್ ಅಂತ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಆದ್ಬಿಟ್ಟು ಟೆಲಿಗ್ರಾಮ್ ಚಾನೆಲ್ ಅಂತ ಇರಬೇಕು. ಅದ್ರ ಜೊತೆ ನಿಮ್ಮೊಂದು ಟೆಲಿಗ್ರಾಮ್ ಚಾನಲ್ ಏನಾದರೂ ಮೌಂಟೇಶನ್ ಆನ್ ಆಗಬೇಕಪ್ಪ ಅನ್ನೋ ಡೈರೆಕ್ಟಾಗಿ ಮೇನ್ ಇಂಪಾರ್ಟೆಂಟ್ ಅಂದರೆ ಇದು ಡೈರೆಕ್ಟಾಗಿ ಮೌಂಟೇಶನ್ ಆಗುತ್ತೆ. ನಾವೇನು ಅಪೀಲ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಅಪೀಲ್ ಮಾಡಬೇಕು, ಮೌಂಟೇಶನ್ ಆನ್ ಮಾಡಬೇಕು. ಅದೇ ರೀತಿ ಕೂಡ ಇದರಲ್ಲಿ ಟೆಲಿಗ್ರಾಮ್ನಲ್ಲಿ ಆ ರೀತಿ ಇಲ್ಲ, ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ ಮೌಂಟೇಶನ್ ಆಗುತ್ತೆ. ಆದ್ರೆ ಬಿಟ್ಟು ಅದಕ್ಕೆ ಒಂದು ಪಾಲಿಸಿ ಇದೆ. ಏನಪ್ಪ ಪಾಲಿಸಿ ಅಂದರೆ ನಿಮ್ಮೊಂದು ಟೆಲಿಗ್ರಾಮ್ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ಬೇಕು, ಅವಾಗ ಮಾತ್ರ ನಿಮ್ಮೊಂದು ಟೆಲಿಗ್ರಾಮ್ ಚಾನಲ್ ಮೌಂಟೇಶನ್ ಆಗುತ್ತೆ. ಇಲ್ಲಾಂದ್ರೆ ಮೌಂಟೇಶನ್ ಆಗಲ್ಲ. ಎಲ್ಲ ನಾನು ನಿಮಗೆ ಕ್ಲಿಯರ್ ಮೊಬೈಲ್ ಸ್ಕ್ರೀನ್ ಮೂಲಕ ಮೊದಲೇ ಬಿಟ್ಟು ಕ್ಲಿಯರ್ಗೆ ಎಲ್ಲ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಜಸ್ಟ್ ಏನೂ ಇಲ್ಲ. ಈಗ ನಾನು ನಿಮಗೆ ಮೊದಲೇ ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ, ಜಸ್ಟ್ ವೆಯ್ಟು. ಈಗ ನಾನು ನಿಮಗೆ ಮೊದಲನೇ ಬಂದ್ಬಿಟ್ಟು ಸೈಡ್ಗಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದೆ ನೋಡಿ. ಇನ್ನು ಜಸ್ಟ್ ಈಗ ನಾನು ನಿಮಗೆ ಮೊದಲನೇ ಮುಟ್ಟು ಟೆಲಿಗ್ರಾಮ್ ಓಪನ್ ಮಾಡ್ತೀನಿ. ಟೆಲಿಗ್ರಾಮ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಿ, ನೀವು ನಿಮ್ಮೊಂದು ಟೆಲಿಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಓಪನ್ ಮಾಡಿದ ತಕ್ಷಣ ನೀವು ನಿಮ್ಮೊಂದು ಚಾನಲ್ ಓಪನ್ ಮಾಡ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ, ನನ್ನೊಂದು ಚಾನಲ್ ಓಪನ್ ಮಾಡ್ತೀನಿ. ಜಸ್ಟ್ ಏನೂ ಇಲ್ಲ. ಈಗ ನಾನು ಕನ್ನಡ ಟೆಕ್ ರೇಟ್ಸ್ ನನ್ನೊಂದು ಚಾನಲ್ ಓಕೆ, ನಾನು ಚಾನಲ್ ಓಪನ್ ಮಾಡ್ತೀನಿ. ನನ್ನ ಚಾನಲ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ತುಂಬ ಸಿಂಪಲ್ ಆ ಒಂದು ಆಪ್ಷನ್ ಎಲ್ಲಿ ಕಾಣುತ್ತಪ್ಪ, ನಿಮ್ಮ ಮೌಂಟೇಶನ್ ಆಪ್ಷನ್ ಡೈರೆಕ್ಟ್ ಇಲ್ಲಿ ತೋರಿಸಲ್ಲ. ಅಲ್ಲೊಂದು ಫೀಚರ್ಸ್ ಇದೆ, ಆ ಫೀಚರ್ಸ್ ಮುಖವಾದರೆ ನಿಮಗೆ ತೋರಿಸುತ್ತೆ ಒಳಗಡೆ. ನಾನು ನಿಮ್ಗೆ ತೋರಿಸ್ತೀನಿ. ನಿಮ್ಮ ಟೆಲಿಗ್ರಾಮ್ ಓಪನ್ ಮಾಡ್ಕೊಂಡು ಅದರ ನಂತರ ನಿಮ್ಮ ಟೆಲಿಗ್ರಾಮ್ ಮೇಲ್ಗಡೆ ನಿಮ್ಮ ನೇಮ್ ಇದೆಯಲ್ಲ, ಆ ನೇಮ್ ಮೇಲೆ ಕ್ಲಿಕ್ ಮಾಡಿ. ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಇಲ್ಲಿ ಎಡಿಟ್ ಮೂಲಕ ಕೂಡ ನೀವು ಮಾಡ್ಕೊಳ್ಬೋದು. ಇಲ್ಲಾಂದರೆ ಇಲ್ಲಿ ಏನೂ ಇಲ್ಲ, ಜಸ್ಟ್ ಇಲ್ಲಿ 3 ಡಾಟ್ ಕಾಣ್ತಾ. ಜಸ್ಟ್ ಇದು ಆ್ಯಂಡ್ರಾಯ್ಡಲ್ಲಿ ಬೇರೆ ಬರುತ್ತೆ, ಆ್ಯಂಡ್ರಾಯ್ಡಲ್ಲಿ ಮೇಲ್ಗಡೆ ಬರುತ್ತೆ. ಆದರೆ ಬಟ್ ಇದು ಐಫೋನಲ್ಲ ಒಂದು ಕಾರಣಸ್ಕರ ಈ ರೀತಿ ಬರುತ್ತೆ. ಜಸ್ಟ್ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟೆಟಿಕ್ಸ್ ಅಂತ ಇದೆ ನೋಡಿ, ಸ್ಟೆಟಿಕ್ಸ್ ಅಂತ ಇದೆ ನಿಮ್ಗೆ ತೋರಿಸ್ತದೆ ಒಂದು ಡ್ರಾಪ್ ರೀತಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಪ್ಷನ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಸ್ಟೆಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ತೋರಿಸುತ್ತೆ. ನಿಮ್ಮ ಮ್ಯಾಕ್ಸಿಮಮ್ ಫಾಲೋವರ್ಸ್ ಎಷ್ಟು ಅಂದರೆ ನಿಮ್ಮ ಚಾನಲ್ ಅಂದರೆ ನಿಮ್ಮೊಂದು ಮೌಂಟೇಶನ್ ಆಗಬೇಕು. ನಿಮ್ಮ ಟೆಲಿಗ್ರಾಮ್ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಇರಬೇಕು. ಜೊತೆಗೆ ಇಲ್ಲಿ ತೋರಿಸ್ತೇನೆ ನೋಡಿ ಎಷ್ಟು ಫಾಲೋವರ್ಸ್ ಇದ್ದಾರೆ. ಅದ್ರ ಜೊತೆಗೆ ಎಷ್ಟು ಜನಗೆ ಎನೇಬಲ್ ನೋಟಿಫಿಕೇಶನ್ ಎಷ್ಟು ಜನ ಹೋಗ್ತಿದೆ, ಎಷ್ಟು ಪರ್ಸೆಂಟ್ ಅಂದರೆ ಎಷ್ಟು 76% ಮೇಲ್ಗಡೆ ನೋಟಿಫಿಕೇಶನ್ ಹೋಗ್ತಿದೆ. ಅದರ ನಂತರ ನೆಕ್ಸ್ಟ್ ಅಲ್ಲೊಂದು ಫೀಚರ್ಸ್ ಇದೆ ಬೂಸ್ಟ್. ಅದ್ರ ಸೈಡ್ ಏನಿದೆ ನೋಡಿ ಮೌಂಟೇಶನ್ ಅನ್ನೋ ಒಂದು ಫೀಚರ್ಸ್ ನೋಡ್ಕೊಳ್ಬೋದು. ಫೈನಲ್ ಆಗಿ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಜಸ್ಟ್ ಇಲ್ಲಿ ಮೌಂಟೇಶನ್ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಇದು ನಮ್ಮ ಮೌಂಟೇಶನ್ ಫೀಚರ್ಸ್ ಅಂದರೆ ಇದು ಯಾವ ರೀತಿ ಬರುತ್ತೆ ಅಂದ್ರೆ ಇದರಲ್ಲಿ ತುಂಬ ಸಿಂಪಲ್. ಈಗ ಆ್ಯಕ್ಚುಲಿ ಉಂಟು ನಮಗೆ ಯೂಟ್ಯೂಬ್ನಿಂದ ಯಾವ ರೀತಿ ದುಡ್ಡು ಬರುತ್ತೆ, ಯೂಟ್ಯೂಬ್ನಿಂದ ನಮಗೆ ಒಂದು ಯಾಡ್ಸ್ ಪ್ಲೇ ಮಾಡ್ತಾರೆ. ಆ ಯಾಡ್ಸ್ ಮೂಲಕ ಅಂದರೆ ಯಾವ ರೀತಿ ಯೂಟ್ಯೂಬ್ದವ್ರಿಗೆ 45% ರೆವಿನ್ಯೂ ಶೇರ್ ಆಗುತ್ತೆ. ಅದೇ ರೀತಿ ಕೂಡ ನಮಗೆ ವಿಡಿಯೋ ಕ್ರಿಯೇಟರ್ಸ್ ಎಷ್ಟು ಕೊಡ್ತಾರೆ, 55% ಕೊಡ್ತಾರೆ. ಆದ ಬಟ್ಟಲ್ಲಿ ಯೂಟ್ಯೂಬ್ದವ್ರಿಗೆ ಎಷ್ಟು ಹೋಗುತ್ತೆ, 45%. ಆದ ಬಟ್ಟೆ ಟೆಲಿಗ್ರಾಮ್ನಲ್ಲಿ ಏನಪ್ಪ ಅನ್ನೋವಾಗ ತುಂಬ ಸಿಂಪಲು. ಟೆಲಿಗ್ರಾಮ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ 50% ಆ ಟೆಲಿಗ್ರಾಮ್ ಅಂದರೆ ಟೆಲಿಗ್ರಾಮ್ ಕಂಪ್ನಿಯವ್ರು ತಗೋತಾರೆ, ಓನರ್ ತಗೋತಾರೆ. ಇನ್ನು 50% ರೆವಿನ್ಯೂ ನಮ್ಗೆ ಕೊಡ್ತಾರೆ. ಇಲ್ಲಿ ಮೇಲ್ಗಡೆ ನಿಮ್ಮ ಮೆನ್ಷನ್ ಮಾಡಿದ್ರೆ ನೀವು ನೋಡ್ಕೊಳ್ಬೋದು. ಇದು ಮೇನ್ ಇಂಪಾರ್ಟೆಂಟ್ ಕೆಲವೊಂದು
ಸ್ವಿಚ್ ಆಫ್ ಆ್ಯಡ್ಸ್ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಲವೊಂದಷ್ಟು ಲೆವೆಲ್ಸ್ ಇದೆ. ಈ ಲೆವೆಲ್ಗಳು ಎಲ್ಲ ನೀವು ಕಂಪ್ಲೀಟ್ ಮಾಡ್ಕೋ. ಜಸ್ಟ್ ಕೆಲವೊಂದಷ್ಟು ಲೆವೆಲ್ಸ್ಗಳು ಇರುತ್ತೆ. ನೀವು ಪ್ರತಿಯೊಂದು ಈ ಲೆವೆಲ್ ಎಲ್ಲ ನೀವು ಇದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನೇನು ಬೇಕು ಎಲ್ಲ ತೋರಿಸುತ್ತೆ. ಮ್ಯಾಕ್ಸಿಮಮ್ ನೀವು ಚಾನಲ್ ಮೌಂಟೇಶನ್ ಆಗ್ಬೇಕಾದ್ರೆ ಡೈರೆಕ್ಟಾಗಿ 1,000 ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು, ಆಟೋಮೆಟಿಕ್ ಆಗುತ್ತೆ. ಇದೇನು ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಯಾವ ರೀತಿ ದುಡ್ಡು ಬರುತ್ತೆ, ಯಾವ್ದು ದುಡ್ಡು ಬರುತ್ತೆ ಅಪ್ಪ ಅನ್ಬೇಕಾದ್ರೆ ಇಲ್ಲಿ ನಿಮ್ಗೆ ತೋರಿಸಿದ್ದಾರೆ ಮೌಂಟೇಶನ್ ಮೇಲೆ ಏನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸಿದ್ದಾರೆ ನೋಡಿ, ಅರ್ನ್ ಫಾರ್ಮ್ ಯುವರ್ ಚಾನಲ್ ಅಂತ ಇದೆ. ಇಲ್ಲಿ ನೋಡ್ಕೋಬಹುದು ಈ ಟೆಲಿಗ್ರಾಮ್ ಆ್ಯಡ್ಸ್ ಅಂದರೆ ಟೆಲಿಗ್ರಾಮ್ನಲ್ಲಿ ಕೂಡ ಆ್ಯಡ್ಸ್ ಪ್ಲೇ ಮಾಡ್ತಾರೆ. ಅಂದರೆ ನಾವು ಯಾವ ರೀತಿ ಅಂದರೆ ಈಗ ನಾವೇನು ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಾರಲ್ಲ, ಆ ಪೋಸ್ಟ್ ಏನು ಮಾಡ್ತಾರೆ, ಆ್ಯಡ್ಸ್ ಅನ್ನೋದು ಪ್ಲೇ ಮಾಡ್ತಾರೆ. ಆ ಆ್ಯಡ್ಸ್ ಮೂಲಕ ಬರುವಂಥ ರೆವಿನ್ಯೂ ತೋರಿಸಿದ್ರೆ ನೋಡಿ, ರೆವಿನ್ಯೂ ಕ್ಲಿಪ್ಸ್ ಅಂತ ತೋರಿಸಿದ್ರೆ ಏನಪ್ಪ, ರೆವಿನ್ಯೂ 50% ಅವ್ರು ತಗೋತಾರೆ, ಇನ್ನು 50% ನಮಗೆ ಕೊಡ್ತಾರೆ. ಅಂದರೆ 100% ಅಂದರೆ ಇಟ್ಟು $100 ಆಯ್ತಪ್ಪ ಅಂದ್ರೆ $100 ಅಂದರೆ $100 ಅಂದರೆ $1,000 ಆಯ್ತಂದ್ರೆ ಅದರಲ್ಲಿ $500 ಅವ್ರಿಗೆ, $500 ನಮಗೆ, ಈ ರೀತಿ ರೆವಿನ್ಯೂ. ಅದ್ರ ಜೊತೆಗೆ ಇದು ಯಾವ ರೀತಿ ರೆವಿನ್ಯೂ ಬರ್ತದೆ ಅಂದರೆ ಡಾಲರ್ ಮೂಲಕ ಬರಲ್ಲ, ಮತ್ತು ಅಂದರೆ ನಮ್ಮ ಡಾಲರ್ ಮೂಲಕ ಅಮೌಂಟ್ ಬರಲ್ಲ ಇದು. ಮತ್ತು ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಕರೆನ್ಸಿ ಅಂದರೆ ಈ NR ಅಂತ ಬರುತ್ತಲ್ಲ, ನಮ್ಮ ಇಂಡಿಯನ್ ರುಪೀಸ್ ದುಡ್ಡು 1,000 2,000 ಆ ರೀತಿ ಬರಲ್ಲ. ಇದರಲ್ಲಿ ಯಾವ ರೀತಿ ಬರುತ್ತೆ, ಟೌನ್ ಮೂಲಕ ಬರುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ರೆ ನೋಡಿ, ಟೌನ್ ಮೂಲಕ ಬರುತ್ತೆ. ಇಲ್ಲಿ ನಿಮಗೆ ವಿಡ್ರಾವಲ್ ಕೂಡ ಕೊಟ್ಟಿದ್ದಾರೆ ನೋಡಿ, ಫಿಕ್ಸಲೇಬಲ್ ವಿಡ್ರಾವಲ್ಸ್ ಅಂತ ಇದೆ. ಜಸ್ಟ್ ಎಷ್ಟೊಂದು ನೋಡ್ಕೊಳ್ಳಿ. ಯು ಕಾನ್ ವಿಡ್ರಾಲ್ ಯುವರ್ ಟೌನ್ ಎನಿ ಟೈಮ್ ಅಂತ ಇದೆ. ಎನಿ ಟೈಮ್ ಕೂಡ ನೀವು ವಿಡ್ರಾಲ್ ಮಾಡ್ಕೊಳ್ಬೋದು. ಆದ್ರೆ ಬಟ್ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಅಕೌಂಟ್ ಅಂದರೆ ಇದರದೊಂದು ವ್ಯಾಲಿಡ್ ಅಂತ ಇರುತ್ತೆ. ಆ ಜಸ್ಟ್ ವ್ಯಾಲಿಡಲ್ಲಿ ನಿಮ್ಮ ಏನು ಅರ್ನ್ ಮಾಡಿದ ದುಡ್ಡು ಅದರಲ್ಲಿ ಬರುತ್ತೆ. ಯಾವ ರೀತಿ ದುಡ್ಡು ಅಂದರೆ ಇದರಲ್ಲಿ ತುಂಬ ಸಿಂಪಲ್ಲು. ನೀವು ಡೈಲಿ ಪೋಸ್ಟ್ ಮಾಡ್ಕೋ, ಪೋಸ್ಟ್ ಮಾಡಿದ್ರೆ ಏನಂತಾರೆ ಅವ್ರು ಟೆಲಿಗ್ರಾಮ್ದವ್ರು ಏನು ಮಾಡ್ತಾರೆ, ನಿಮ್ಮೊಂದು ಪೋಸ್ಟ್ಗೆ ಯಾಡ್ಸ್ ರನ್ ಮಾಡ್ತಾರೆ. ಯಾವ ರೀತಿ ಯೂಟ್ಯೂಬಲ್ಲಿ ಯಾಡ್ಸ್ ರನ್ ಆಗ್ತಾರೆ, ಅದೇ ರೀತಿ ಕೂಡ ಇನ್ನು ಮುಂದೆ ಟೆಲಿಗ್ರಾಮ್ನಲ್ಲಿ ಕೂಡ ಯಾಡ್ಸ್ ರನ್ ಆಗುತ್ತೆ. ಅದ್ರ ಮೂಲಕ ದುಡ್ಡು ಅನ್ನೋದಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಬಟ್ ಅದಕ್ಕಿಂತ ಮುಂಚೆ ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಕೌಂಟ್ ಯಾವುದಪ್ಪ ಅಂದರೆ ವ್ಯಾಲಿಡ್ ಅಂತ ಒಂದು ಅಕೌಂಟ್ ಇರುತ್ತೆ. ಜಸ್ಟ್ ನೀವು ಇಲ್ಲಿ ಸರ್ಚ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ವ್ಯಾಲಿಡ್ ಅಂತ ಸರ್ಚ್ ಮಾಡ್ಕೊಳ್ಳಿ. ವ್ಯಾಲಿಡ್ ಅಂದರೆ ಯಾವುದು, WALLET ಅಂತ ವ್ಯಾಲಿಡ್ ಅಂತ ಇದೆ. ಜಸ್ಟ್ ವ್ಯಾಲಿಡ್ ಅಂತ ಸರ್ಚ್ ಮಾಡಿ ಸ್ಟಾರ್ಟ್ ವ್ಯಾಲಿಡ್ ಅಂತ ಒಂದು ಸರ್ಚ್ ಮಾಡಿದ ತಕ್ಷಣ ಒಂದು ಗ್ರೂಪ್ ಓಪನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ಟ್ ಅಂತ ಬರುತ್ತೆ. ಜಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಬರುತ್ತೆ ನೋಡಿ, ಓಪನ್ ವ್ಯಾಲಿಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ನಿಮ್ಮದೊಂದು ಈ ರೀತಿ ಓಪನ್ ಆಗುತ್ತೆ ನೋಡಿ, ವ್ಯಾಲಿಡ್ ಇನ್ ಟೆಲಿಗ್ರಾಮ್ ಮೇಡ್ ಫಾರ್ ಕಾಪಿ ಅಂದರೆ ಕ್ರಿಪ್ಟೋ ಕರೆನ್ಸಿ. ಮೇನ್ ಇಂಪಾರ್ಟೆಂಟ್ ಕ್ರಿಪ್ಟೋ ಕರೆನ್ಸಿ ಯಾವ ರೀತಿ ಟೌನ್ ಅಂದರೆ ಯಾವ ರೀತಿ ಅಂದರೆ ಇದು ಆ್ಯಕ್ಚುಲಿ ನಾನು ನಿಮಗೆ ಹೇಳ್ಬಿಡ್ತೀನಿ. ಇದು ಟೌನು ಬ್ಲಾಕ್ ಚೆಕಿಂಗ್ ಪ್ಲಾಟ್ಫಾರ್ಮ್ ಅಂತ ಬರುತ್ತೆ. ಅಂದರೆ ಬ್ಲಾಕ್ ಚೆಕಿಂಗ್ ಪ್ಲಾಟ್ಫಾರ್ಮ್, ಅದ್ರ ಮೂಲಕ ಏನುತ್ತೆ ಕ್ರಿಪ್ಟೋ ಕರೆನ್ಸಿ ಮೂಲಕ ನಮಗೆ ಬರುತ್ತೆ. ಯಾವ ರೀತಿ ಬರುತ್ತೆ ದುಡ್ಡು ಕ್ರಿಪ್ಟೋ ಕರೆನ್ಸಿ ಮೂಲಕ ಬರುತ್ತೆ. ಅದ್ರ ಮೂಲಕ ನಾವು ಏನು ಮಾಡ್ಕೊ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋ. ಅದೇ ಯಾವ ರೀತಿ ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ತೋರಿಸಿದ್ರೆ ಈಸಿ ಟು ಪೇ ಅಂತ ಇದೆ. ಅದ್ರ ಜೊತೆ US ಡಾಲರ್ ಮೂಲಕ ನಾವು ಏನೆಲ್ಲ ಮಾಡ್ಕೊಳ್ಬೋದು. ಸೆಂಡ್ ಫ್ರೆಂಡ್ ಅಂತ ಇದೆ. ಜಸ್ಟ್ ಇನ್ನೆಲ್ಲ ಇಲ್ಲಿ ಲೆಟ್ ಇಸ್ ಗೋ ಅಂತ ಇದೆ ನೋಡಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಕೌಂಟ್ ಓಪನ್ ಆಯ್ತು ನೋಡಿ. ಓಪನ್ ಅರ್ನ್ ಅಂತ ವ್ಯಾಲಿಡ್ ಅಕೌಂಟ್ ಓಪನ್ ಆಯಿತು. ಇಲ್ಲಿ ನೋಡ್ಕೊಳ್ಬೋದು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ನಿಮಗೆ ಅಕೌಂಟ್ ವ್ಯಾಲಿಡ್ ಓಪನ್ ಆಯಿತು ನೋಡ್ಕೊಳ್ಬೋದು. ಜಸ್ಟ್ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಕ್ರಿಪ್ಟೋ ಕರೆನ್ಸಿ ನೀವು ಇದರಲ್ಲಿ ಯಾಡ್ ಕೂಡ ಮಾಡ್ಕೊಳ್ಬೋದು, ಇನ್ನೊಬ್ಬರಿಗೆ ಶೇರ್ ಕೂಡ ಮಾಡ್ಕೊಳ್ಬೋದು. ಅಮೌಂಟ್ ನೀವು ಬೇಕಾದ್ರೆ ಶೇರ್ ಮಾಡ್ಕೊಳ್ಬೋದು, ಯಾಡ್ ಕೂಡ ಮಾಡ್ಕೊಳ್ಬೋದು, ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಬೋದು. ಡಾಲರ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಕ್ಸ್ಚೇಂಜ್, ಡಾಲರ್ ಮೂಲಕ ಕೂಡ ಎಕ್ಸ್ಚೇಂಜ್ ಈ ರೀತಿ. ಮತ್ತು ಅದ್ರ ಜೊತೆಗೆ ಬಿಟ್ ಕಾಯಿನ್ ಮೂಲಕ ಕೂಡ ಮಾಡ್ಕೊಳ್ಬೋದು. ನ್ಯೂಟಿಕ್ಸ್ ಕಾಯಿನ್ ಮತ್ತು ಟೊನಿಸ್ ಕಾಯಿನ್ ಈ ರೀತಿ ಇದೆ. ಈ ಅಂದರೆ ಟೌನ್ ಕಾಯಿನ್ ಅಂತ ಈ ರೀತಿ ಬರುತ್ತೆ. ಆಲ್ಮೋಸ್ಟ್ ಇದರ ಬಗ್ಗೆ ನಿಮಗೆ ಜಾಸ್ತಿ ಇದನ್ನೆಲ್ಲ. ಅದ್ರ ಜೊತೆ ನೀವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಲ್ಮೋಸ್ಟ್ ಸೆಟ್ಟಿಂಗ್ ಕೂಡ ಮಾಡ್ಕೊಳ್ಬೋದು. ಏನೆಲ್ಲ ಬೇಕು ಆ ಸೆಟ್ಟಿಂಗ್ ನಿಮ್ಮ ಅಂದರೆ ನೀವು ಪಾಸ್ವರ್ಡ್ ಬೇಕಾದ್ರೆ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಬೋದು. ಮತ್ತು ನಿಮ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡ್ಕೊಳ್ಬೋದು. US ಬೇಕಾದ್ರೆ US ನೀವು ಅಂದರೆ ನೀವು ಡಾಲರ್ ಏನು ಬೇಕು ಅದನ್ನೆಲ್ಲ ಚೇಂಜಸ್ ಮಾಡ್ಕೊಳ್ಬೋದು ಸೆಟ್ಟಿಂಗ್ಲಿ. ಅದ್ರ ಜೊತೆಗೆ ಇಲ್ಲಿ ನೀವು ಸ್ಕ್ಯಾನರ್ ಅಂತ ಇದೆ. ಜಸ್ಟ್ ಸ್ಕ್ಯಾನರ್ ಮೂಲಕ ನೀವು ಇನ್ನೊಬ್ಬರಿಗೆ ಅಮೌಂಟ್ ಕೂಡ ಶೇರ್ ಮಾಡ್ಕೊಳ್ಬೋದು. ಇದು ವ್ಯಾಲಿಡ್. ಇದು ಯಾವ ರೀತಿ ಅಲ್ಲೇನು ಟೆಲಿಗ್ರಾಮ್ನಲ್ಲಿ ಏನು ದುಡ್ಡು ಅರ್ನ್ ಆಗಿರುತ್ತೆ ಆ ದುಡ್ಡೆಲ್ಲ ಬಂದು ಇದರಲ್ಲಿ ಜಾಯ್ನ್ ಆಗುತ್ತೆ. ಅಲ್ಲೇನು ಡಾಲರ್ ಮೂಲಕ ಅರ್ನ್ ಆಗಿದೆ, ಡಾಲರ್ ಅಲ್ಲ ಟೌನ್ ಅಂದರೆ ಆ ಟೌನ್ಸ್ ಅಂತ ಬರುತ್ತೆ. ಟೌನ್ಸ್ ಅಂದರೆ ಕಾಯಿನ್ಸ್ ಈ ರೀತಿ ತಿಳ್ಕೊಬೇಕು, ಅದು ಟೌನ್ಸ್. ಅಲ್ಲಿ ನಮ್ಗೆ ಏನಾದ್ರು ಯಾಡ್ಸ್ ರನ್ ಆಗಿದೆ ಅಲ್ಲ ಅದೆಲ್ಲ ದುಡ್ಡು ಇದರಲ್ಲೇ ಬರುತ್ತೆ. ಇದ್ರ ಮೂಲಕ ನಾವು ನಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ವಿಡ್ರಾಲ್ ಮಾಡ್ತೀವಿ. ಬ್ಯಾಂಕ್ ಅಕೌಂಟಿಗೆ ಆಗುತ್ತೆ ಬಿಟ್ ಕಾಯಿನ್ ಅಪ್ಲಿಕೇಶನ್ ಸ್ಕ್ಯಾನ್ ಮಾಡ್ಕೊಂಡು ಈ ರೀತಿ, ಮತ್ತು ಡಾಲರ್ ಮೂಲಕ ಕನ್ಸಿಲೇಟರ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡು ಮಾಡ್ಕೊಳ್ಬೋದು. ಇಲ್ಲಿ ಎಲ್ಲ ಆಪ್ಷನ್ಗಳಿದೆ. ಅದ್ರ ಜೊತೆ ಇಲ್ಲಿ ಬೆಸ್ಟ್ ಏನಪ್ಪ ಅನ್ಬೇಕು ನನಗೆ ಇಂಪಾರ್ಟೆಂಟ್ ಇದರಲ್ಲಿ, ಈಗ ನಾವು ಏನಾದರೂ ಒಂದು ಪ್ರಮೋಷನ್ ಮಾಡ್ತಾ ಇರ್ತೀವಿ ಬೇರೆ ಬೇರೆ ಕಂಟ್ರಿ ಒಂದು ಅಪ್ಲಿಕೇಶನ್ ಆದ್ರೆ, ಬಟ್ ಅವ್ರಿಗೆ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ ಬಿಟ್ ಕಾಯಿನ್ ಕಳಿಸ್ತಾರೆ. ಮತ್ತು ಅಂದರೆ ಬಿಟ್ ಕಾಯಿನ್ ಕಳಿಸೋದು, ಮತ್ತು ಅದ್ರ ಜೊತೆಗೆ ಕ್ರಾಪ್ ಕಾಯಿನು ಮತ್ತು ಈ ರೀತಿ ಕಳಿಸ್ತಾ ಇರ್ತಾರೆ. ಅಪ್ ಟು ಆ ರೀತಿ ಕಳಿಸಿದಾಗ ನಾವೇನು ಜಸ್ಟ್ ಈ ಲಿಂಕ್ ಇದೆಲ್ಲ, ಜಸ್ಟ್ ಈ ಲಿಂಕ್ ಶೇರ್ ಮಾಡಿದರೆ ಸಾಕು, ಅವರು ಡೈರೆಕ್ಟಾಗಿ ನಮಗೆ ಇದರ ಅಮೌಂಟ್ ಬರುತ್ತೆ, ಇದರಲ್ಲೇ ಬರುತ್ತೆ ಡೈರೆಕ್ಟಾಗಿ. ಇದ್ರ ಮೂಲಕ ನಾವು ಡೈರೆಕ್ಟ್ ವಿಡ್ರಾಲ್ ಕೂಡ ಮಾಡ್ಕೊಳ್ಬೋದು. ಅದು ವಿಡ್ರಾಲ್ ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ಮುಂದೆ ಪ್ರೊಸೀಜರ್ ಕ್ಲಿಯರಿಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅದ್ರ ಬಟ್ ನಾನು ನಿಮಗೆ ಇಷ್ಟು ಹೇಳ್ತಾ ಇದ್ದೀನಿ ನೋಡಿ, ತುಂಬ ಸಿಂಪಲ್. ಈ ರೀತಿ ನೀವು ಮಾಡ್ಕೊಂಡು ಇನ್ನು ಮುಂದೆ ಟೆಲಿಗ್ರಾಮನ್ನು ಕೂಡ ಅರ್ನ್ ಮಾಡ್ಕೊಳ್ಬೋದು. ಕ್ರಿಪ್ಟೋ ಕಾಯಿನು ಈ ರೀತಿ ಬರುತ್ತೆ ನಿಮಗೆ.
ಆರಾಮಾಗಿ ಇನ್ನು ಮುಂದೆ ಟೆಲಿಗ್ರಾಮ್ ಕೂಡ ದುಡ್ಡು ಮಾಡ್ಕೊಳ್ಬೋದು. ಇದರೆಲ್ಲ ತುಂಬ ಈ ಎಕ್ಸಾಂಪಲ್ ಆಗಿ ತುಂಬ ಇದರಲ್ಲಿ ಎಲ್ಲ ಇದೆ, ನೀವು ನೋಡ್ಕೊಂಡು ಆರ್ನ್ ಮಾಡ್ಬೋದು. ಆದ್ರೆ ಒಟ್ಟು ಇದರಲ್ಲಿ ಯಾವ ರೀತಿ ಬರುತ್ತೆ ಟೆಲಿಗ್ರಾಮ್ ಮೇನ್ ಇಂಪಾರ್ಟೆಂಟ್ ಡಾಲರ್ ಮೂಲಕ ಅಲ್ಲ, ಡಾಲರ್ ಮೂಲಕ ಅಮೌಂಟ್ ಬರಲ್ಲ. ಮತ್ತು ಅದ್ರ ಜೊತೆಗೆ ಇದರಲ್ಲಿ ಯಾವುದೊಂದು ಇಂಡಿಯನ್ ಕರೆನ್ಸಿ NRD ಅಂತ ಬರಲ್ಲ, ರುಪೀಸ್ ಮೂಲಕ 1000-2000 ಬರಲ್ಲ. ಇದರಲ್ಲಿ ಟೌನ್ ಮೂಲಕ ಅಮೌಂಟ್ ಬರುತ್ತೆ, ಆ ಟೌನಿಂದ ಡೈರೆಕ್ಟ್ ಇಲ್ಲಿ ಅಕೌಂಟ್ ಬರುತ್ತೆ. ಇದ್ರ ಮೂಲಕ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ನಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡ್ಕೊಂಡು ಮತ್ತು ಸ್ಕ್ಯಾನರ್ QR ಕೋಡ್ ಸ್ಕ್ಯಾನರ್ ಇದೆ ನೋಡಿ, ಜಸ್ಟ್ ಈ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿ ಕೂಡ ಅಮೌಂಟ್ ಶೇರ್ ಮಾಡ್ಕೊಳ್ಬೋದು. ಇದು ಬೆಸ್ಟ್ ಅಂತ ಹೇಳ್ಬೋದು. ಮೊದಲೇ ಬಂದ್ಬಿಟ್ಟು ನಿಮಗೆ ಎಲ್ಲರಿಗೂ ಇದು ಮೌಂಟೇಶನ್ ಫ್ಯೂಚರ್ಸ್ ಏನಿದೆಲ್ಲ ಇದು ಬೆಂಕಿ ಅಂತ ಹೇಳ್ಬೋದು. ಇದ್ರದ್ದು ಆ್ಯಕ್ಚುಲಿ ಬಂದ್ಬಿಟ್ಟು ಹೇಳ್ಬೇಕಾರೆ ಯಾಕಪ್ಪ ಅಂದರೆ ಜಸ್ಟ್ ನಾನು ಚಾನಲ್ ಓಪನ್ ಮಾಡ್ತೀನಿ. ಮೊದಲು ಬಂದ್ಬಿಟ್ಟು ನನ್ನ ಚಾನಲ್ ಕನ್ನಡ ಟೆಕ್ ಇಟ್ಸ್ ಓಕೆ, ಇಲ್ಲಿ ನೋಡ್ಕೋಬೋದು. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ಯಾಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ಮೌಂಟೇಶನ್ ನೋಡಿ. ಇದು ತುಂಬ ಸಿಂಪಲ್, ಇಲ್ಲೆಲ್ಲ ನಮಗೆ ಆ್ಯಡ್ ಆಗುತ್ತೆ. ಪ್ರತಿ ತಿಂಗಳು ಎಷ್ಟು ಡಾಲರ್ ಆಗಿದೆ ಅಂದರೆ ಎಷ್ಟು ಟೌನ್ ಆಗಿದೆ ಎಲ್ಲ ಆ್ಯಡ್ ಆಗುತ್ತೆ, ಎಲ್ಲ ಅಮೌಂಟ್ ಬರುತ್ತೆ. ಮತ್ತು ಟ್ರಾನ್ಸಾಕ್ಷನ್ ಕೂಡ ಎಷ್ಟು ಮಾಡ್ಕೋದು ಏನು ಮಾಡ್ಕೋದು ಎಲ್ಲ ಕೂಡ ಇದರಲ್ಲಿ ತೋರಿಸುತ್ತೆ. ಇನ್ನು ಮುಂದೆ ಕೂಡ ನೀವು ಟೆಲಿಗ್ರಾಮ್ನಲ್ಲಿ ಕೂಡ ಇನ್ನು ಜಸ್ಟ್ ಏನಲ್ಲ, ಟೆಲಿಗ್ರಾಮ್ನಲ್ಲಿ ಜಸ್ಟ್ ಕೇವಲ 1,000 ಸಬ್ಸ್ಕ್ರೈಬರ್ಸ್ ಇರಬೇಕು. ಗ್ರೂಪ್ ಮೆಂಬರ್ ಅಲ್ಲ, ಸಬ್ಸ್ಕ್ರೈಬರ್ಸ್ ಇರಬೇಕು. ಅದ್ರ ಜೊತೆಗೆ ಡೈಲಿ ಪೋಸ್ಟ್ ಮಾಡಬೇಕು, ಸಾಕು. ಇಷ್ಟು ಮಾಡಿದರೆ ನೀವು ಆರಾಮಾಗಿ ಟೆಲಿಗ್ರಾಮ್ನಿಂದ ಕೂಡ ಇನ್ನು ಮುಂದೆ ದುಡ್ಡು ಮಾಡ್ಬೋದು. ಇನ್ನೊಂದು ಜಸ್ಟ್ ಈಗ ನಾನು ನಿಮಗೆ ಮೊದಲನೇ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಇನ್ನೊಂದು ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ಮುಗಿಸ್ತೀನಿ. ಮುಗಿಸಿ ಮುಂಚೆ ಪ್ರತಿಯೊಬ್ಬರು ಕನ್ನಡದಲ್ಲಿ ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಎಲ್ಲ ಕಡೆ ಈ ಒಂದು ಶೇರ್ ಮಾಡಿ. ಯಾಕಂದ್ರೆ ಟೆಲಿಗ್ರಾಮಲ್ಲಿ ಹೊಸ ನೀವು ಅಪ್ಡೇಟ್ ಎಲ್ಲರೂ ಕೂಡ ಗೊತ್ತಾಗಲಿ, ಎಲ್ಲರೂ ಕೂಡ ದುಡ್ಡು ಮಾಡಲಿ ಇನ್ನು ಮುಂದೆ ಟೆಲಿಗ್ರಾಮ್ನಲ್ಲಿ ಅಂತ ಇವತ್ತು ಮುಗಿಸ್ತಾ ಪ್ರತಿಯೊಬ್ಬರು ಸ್ಪೇನ್ ಬಾಕ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತಿಲ್ಲ. ಬಾಯ್.